ನಮೋ ನಾರಸಿಂಹ ನಮೋ ದಿವ್ಯಸಿಂಹ ಮಹಾ ಉಗ್ರಸಿಂಹ ನಮೋ ರೌದ್ರಸಿಂಹ ನಮೋ ಜ್ವಾಲಮಾಲಿನೇ ಶ್ರೀ ಜ್ವಾಲಸಿಂಹ ನಮಸ್ತೆ ನಮಸ್ತೆ ನಮೋ ಅಭಯಸಿಂಹ. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ದೇವಾಲಯಗಳ ಇತಿಹಾಸ, ಹಬ್ಬಗಳ ಆಚರಣೆ, ದೇವಾಲಯಗಳ ನಿರ್ವಹಣೆ ಮತ್ತು ಅಭಿವೃದ್ಧಿ ಇತ್ಯಾದಿ ವಿಷಯಗಳನ್ನು ಕುರಿತು ಮಾತನಾಡಲು ನಮ್ಮೊಂದಿಗೆ ಸರಗೂರು ತಾಲೂಕಿನ ಕೆಬೆಳತೂರು ಗ್ರಾಮ ಪಂಚಾಯಿತಿಯ ಬೆಳತೂರು ಗ್ರಾಮದಲ್ಲಿರುವ ಶ್ರೀ ವರಸಿಂಗಸ್ವಾಮಿ ದೇವಾಲಯದ ಕುರಿತು ಮಾಹಿತಿಗಳನ್ನು ನಮಗೆ ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಶ್ರೀಯುತ BS ಸುಂದರರಾಜ ಅಯ್ಯಂಗಾರ್ ಅವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ತಿಳಿಯೋಣ. ಸರ್, ಮೊದಲನೇದಾಗಿ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ಸರ್, ಮೊಟ್ಟ ಮೊದಲನೇದಾಗಿ ತಮ್ಮ ಬಗ್ಗೆ ಒಂದು ಕಿರುಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ. ಹೌದು, ನಾವು ಮೂಲ ತಮಿಳುನಾಡಿಂದ ಬಂದಿದ್ದೆವು. ರಾಮರಾಚಾರ್ಯ ಈ ಕಡೆ ಕರ್ನಾಟಕಕ್ಕೆ ಬಂದಾಗ ಅವ್ರ ಜೊತೆಲಿ ನಾವು ಇಲ್ಲಿ ಬಂದು ಕರ್ನಾಟಕದಲ್ಲಿ ಸಾವಿರಾರು ವರ್ಷದಿಂದ ನೆಲೆಸಿದ್ದೇವೆ. ಆ ಕಾಲದಿಂದ ಬೆಟ್ಟಸಿಂಗಸ್ವಾಮಿ ದೇವಸ್ಥಾನ ಪೂಜೆ ನಮ್ಮ ಆ ಜನ್ಮ ಸಿದ್ಧ ಹಕ್ಕು ಆ ಕಾಲದಿಂದ ಬಂದಿದೆ, ಪುರಾತನದಿಂದ. ಸರಿ, ತಂದೆ ತಾತನವ್ರ ಕಾಲದಿಂದ ಮಾಡ್ಕೊಂಡ್ಬಂದರು. ಈಗ ಅವರು ಪೌಷಿ ಆದರೂ ಈಗ ನನ್ನ ಅಳತೆ ಬಂದಿದೆ. ಈ ದೇವಸ್ಥಾನ ಸುಮಾರು ಸಾವಿರಾರು ವರ್ಷದ ದೇವಸ್ಥಾನ. ನಮ್ಮ ತಂದೆ BS ಸಿಂಗ್ಲಾಚಾರ್ ಅಂತ, ಅವ್ರ ಮಗ ನಾನು. ಯಾಕೆ ಅವರ ಪೂಜಾ ಕೈಗಳು ಮುಗಿಸಿದ ತಕ್ಷಣ ನಾನು ಪೂಜೆಯನ್ನು ನಾನು ಅಂತ ಮುಗಿಸ್ಕೊಂಡ್ಬಿಡ್ತೇ ಬರ್ತಾ ಇದ್ದೀನಿ, ಮುಂದುವರ್ಸ್ಕೊಂಡು ಬರ್ತಾ ಇದ್ದೀನಿ. ಯಾಕೆ ಸರ್, ಈ ದೇವಾಲಯದ ಇತಿಹಾಸ ಮತ್ತು ಅದು ಯಾವಾಗ ಸ್ಥಾಪನೆ ಆಯಿತು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋದು. ಅದು ಪುರಾತನ ದೇವಸ್ಥಾನ. ಯಾವ ಶಿಲ್ಪಿ ನಿರ್ಮಾಣ ಇಲ್ಲ ಅಲ್ಲಿ. ಅದು ಸ್ವಯಂ ಭಗವಂತ ಇದಾಗಿರೋದು, ಕಾಣಿ ಸ್ಥಾಪನೆ ಆಗಿರೋದಲ್ಲಿ. ಗವಿನರಸಿಂಹಸ್ವಾಮಿ ಅಂತ, ಗವಿನರಸಿಂಹ. ಈಗ ಲೋಕಲ್ ಅಲ್ಲಿ ಸಿಂಗಸ್ವಾಮಿ ಅಂತ ಲೋಕಲ್ ವಾಡಿಕೆ. ಸಿಂಗ ಅಂದ್ರೆ ನರಸಿಂಹ, ಸಿಂಹ ಅಂದ್ರೆ ನರಸಿಂಹನಿಗೆ ಸಿಂಗ ಅಂತ. ಸರಿ, ಅದು ಲೋಕಲ್ ಅಲ್ಲಿ ನಾವು ಹೇಳ್ತಾರೆ. ಅದು ಗವಿನರಸಿಂಹಸ್ವಾಮಿ, ಮೂರು ದೇವರು ಗವಿನರಸಿಂಹಸ್ವಾಮಿ. ಒಳಗಡೆ ಪೂಜೆ ನಡೀತಾ ಇದ್ದಿದ್ದು, ಸಾವಿರ ವರ್ಷದಿಂದ ಒಳಗಡೆ ಪೂಜೆ ನಡೀತಾ ಇದ್ದಿದ್ದು. ಈಗ ಈಚೆಗೆ 350 ವರ್ಷಗಳ ಹಿಂದೆ ಅದು ಭಕ್ತಾದಿಗಳು ಅಲ್ಲಿ ಹೋಗಿದ್ರು. ಒಂದು ಬೋರೆಗೌಡ ಅಂತ ಹೇಳ್ಬಿಟ್ಟು ಅವ್ರು ಮನೆ ಹಸು ಕರೀತಾ ಇತ್ತು. ಒಂದು ಪರೀಕ್ಷೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗಿ ಪರೀಕ್ಷೆ ಮಾಡೋಕೆ ಹೋದ. ಅವಾಗ ಸರಿ, ಅಲ್ಲಿ ಪ್ರತ್ಯಕ್ಷ ಹಸು ಅಲ್ಲಿ ಕರೀತಾ ಇದ್ದ ಕಣ್ಣಲ್ಲಿ ನೋಡ್ಬಿಟ್ಟು ಬಂದಿದ್ದಾನೆ ಅಂತಂದ. ಆ ಭಗವಂತ ನಾನು ಪರೀಕ್ಷೆ ಮಾಡಿ ಬಂದಿದ್ದರಿಂದ ನೀನು ಇದನ್ನ ಯಾರಾದ್ರೂ ಹೇಳ್ಕೊಡುದು ಅಂತ ಹೇಳ್ಬಿಟ್ಟು ನಿನ್ನ ಮನಸ್ಸಲ್ಲೇ ಇಟ್ಕೋಬೇಕು, ಗೌಪ್ಯವಾಗಿ ಇಟ್ಕೋಬೇಕು, ಯಾರು ಹೇಳ್ಬೇಡಪ್ಪ ಅಂತ ಹೇಳ್ಬಿಟ್ಟು ಭಗವಂತ ವಾಗ್ದಾನ ಕೊಟ್ಟಂತೆ. ಆ ಕೊಟ್ಟಿದ್ದಕ್ಕೆ ಅವನು ಬಂದು ಯಾರು ಹೇಳಿದಿಲ್ಲ ಅಂತ ಅಂದ್ಬಿಟ್ಟು ಅವ್ರ ಮನೇಲಿ ಬಂದು ಅವನ ಹೆಂಡತಿ ಜೊತೆಲಿ ಭಗವಂತನ ಹತ್ರ ಹೋಗಿ ಹಸು ಕರಿತಾ ಇಟ್ಟು ಕಂಡೆ ಅಂತ ಹೇಳಿದ ತಕ್ಷಣ ಅಲ್ಲೇ ಅವನು ಬ್ಲಡ್ ವಾಮಿಟ್ ಆಗಿ ಹೋಗಿ ಅವನು ಅಟ್ಟೆ ಕಂಡೆ. ಭಗವಂತ ಬೇಡ ಅಂತ ಹೇಳಿದ್ರು, ಹೋಗಿ ಅವಳ ಜೊತೆ ಹೇಳ್ದ. ಸರಿ, ಅದಾಗಿ ಆವಾಗ ಆಗ್ಬಿಟ್ಟು ಆಮೇಲೆ ಅಲ್ಲಿ ದಾಕ್ಷಿ ಇದು ಮಾಡ್ಕೊಂಡು ಅವರು ಅಲಮಾರಿಗಳಾಗ್ಬಿಟ್ಟು ಭಗವಂತ ಏನೋ ಶಿಕ್ಷೆ ಕೊಟ್ಟ, ಅದೆಲ್ಲ ಅಲಮಾರಿ ಆಗೋರು ಊರೆಲ್ಲ ಬಿಟ್ಟು ಎಲ್ಲ ಅವ್ರ ಕಾಡೆಲ್ಲ ಹಚ್ಕೊಂಡು ಕಾಡ್ಗೆಲ್ಲ ಹಚ್ಕೊಂಡು ಹೋದ್ರು. ಆಮೇಲೆ ನಂತರದಲ್ಲಿ ಬಂದು ಇಲ್ಲಿ ಬೆಳತೂರಲ್ಲೇ ಬಂದು ಪುನಃ ಅಲ್ಲೇ ವಾಸ ಮಾಡ್ಕೊಂಡಿದ್ದಾರೆ. ಮೂಲ ಹಿಂದೂ ಇದ್ದಾರೆ. ಸರಿ, ಸಂಕ್ರಾಂತಿ ಪೂಜೆ ಸ್ವರ್ಗದ ಮಗಳು ಇವತ್ತು ಹೋಗ್ತಾ ಇದ್ವಿ, ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅವತ್ತು ಹೋಗಿ ದೇವ್ರಿಗೆ ಭಗವಂತರಿಗೆ ಇವರೆಲ್ಲ ಭಕ್ತಾದಿಗಳು ಹೋಗಿದ್ದು. ಸರಿ, ಅಲ್ಲಿ ದೇವ್ರ ದರ್ಶನ ಎಲ್ಲ ಮಾಡಿ ಗವಿನರಸಿಂಹಸ್ವಾಮಿ ಅಂದರೆ ಸ್ವಾಮಿಗೆ ಗವಿಗಳಿಗೆ ಅರ್ಚಕರು ಹೋಗಿ ಪೂಜಾ ಕೈಂಕರ್ಯ ವಿಧಿ ವಿಧಾನ ಮುಗಿಸ್ಬಿಟ್ಟು ಮಂಗಳಾರತಿ ಮಾಡಿದ್ರೆ ಮಾತ್ರ ಭಕ್ತರಿಗೆ ಅಲ್ಲಿ ದೇವರು ದರ್ಶನ. ಏನು ಕಾಣ್ತಿಲ್ಲ, ಬರೀ ಕತ್ತಲ ದೇವಸ್ಥಾನ ಒಳಗಡೆ. ಸರಿ, ನೋಡಪ್ಪ ಮಂಗಳಾರತಿ ಮಾಡ್ತೀವಿ, ದೇವ್ರ ದರ್ಶನ ಮಾಡಿ ಅಂತ ಅರ್ಚಕರು ಹೇಳಿದ್ರು. ನಮ್ಮನೆ 3 ಪುರುಷ ಅವ್ರೇನೆ ಹೇಳಿದ್ರು. ಹೇಳಿದ್ರೆ ಅವ್ರ ಕೈ ಮುಕ್ಕೊಂಡು ಭಗವಂತನಿಗೆ ಇದು ಮಾಡಿದ್ರು. ಹಾಗೆ ಅವ್ರಿಗೆ ಹರಿದಾಡ್ತಾರ ಅಲ್ಲಿ ಗವಿ ಬಾಗಿಲು ಕ್ಲೋಸ್ ಆಗೋದು. ಅವ್ರ ಒಳಗೆ ಆಗ್ಬಿಟ್ಟು
ಅವ್ರು ಮದುವೆ ಆಗಿರಲಿಲ್ಲ, 3 ಜನ ಅಣ್ಣ ತಂದೆಯವರು. ಜ್ಯೇಷ್ಠ ಸಂತತಿ ಇಡೀ ಮಗನ ಸಂತತಿ ನಾವು. ಮಧ್ಯದವರು ಮದುವೆ ಆಗಿರಲಿಲ್ಲ, ಭಗವಂತ ಆಯ್ತು ಅವರು. ಕೊನೆ ಮಗನ ಸಂತತಿ ಇಲ್ಲಿ ನಮ್ಮ ಜಾಗಗಳಲ್ಲೇ ಇದ್ದಾರೆ. 3 ಜನ ಅಣ್ಣ ತಂದೆಯವರು. ಅಂದ್ರೆ ಅವ್ರು ಪೂಜೆ ಮಾಡ್ತಿದ್ದ ಸಂದರ್ಭದಲ್ಲಿ ಕಲ್ಲು ಬಂಡೆ ಗಡಿ ಬಾಗಿಲು ಕ್ಲೋಸ್ ಆಗ್ಬಿಟ್ಟು, ಸರಿ ಅಲ್ಲಿ ಈಚೆಗೆ ಉದ್ಭವ ಮುಚ್ಚಿ ಹೋಗಂತ ಅವನಿಗೆ ಈಚೆ ಉದ್ಭವ ಆಗಿದ್ದು. ಈಚೆಗೆ 350 ಈಚೆಗೆ ಉದ್ಭವ ಆಗಿದ್ದು. ಅದ್ರ ಮೂಲ ಒಳಗಡೆ ಗವಿಗಳಿಗೆ ಸ್ವಾಮಿ ಇದ್ದಿದ್ದು. ಅಲ್ಲೇ ಪೂಜೆ ಆಯ್ತಾ. ಗೋಪುರ ಕೆಳಗಡೆ ಮಾಡಿದ್ರು, ಅಲ್ಲಿಗೆ ಪೂಜೆ. ಅದು ಮೂಲ. ಸರಿ, ಅಲ್ಲಿ ದೇಶಿಗೆ ನಾವೇ ನಮ್ಮ ಇದಲ್ಲೇ ಸಲ್ಮಾರಲ್ಲೇ ಇವ್ರ ಹಕ್ಕು ನಮ್ದು. ಆ ಕಾಲದಿಂದ ಯಾರು ಬೇರೆಯವ್ರು ಯಾರು ಇಲ್ಲ, ನಮ್ದೇ ಹೋಗೋದಿಲ್ಲ. ನಾವೇ ಪೂಜೆ ಹೋಗ್ತಾ ಇದ್ವಿ ಆಯ್ತಾ. ಇಷ್ಟು ಅಲ್ಲಿ ಇತಿಹಾಸ. ಸರ್, ಹಾಗಿದ್ರೆ ಈ ವರಸಿಂಗ ಸ್ವಾಮಿ ಎಂಬ ಹೆಸರು ದೇವರಿಗೆ ಹೇಗೆ ಬಂತು? ಆದ್ರೆ ಹಿಂದಿಗೆ ಯಾವ್ದಾರ ಒಂದು ನಂಬಿಕೆ ಅಥವಾ ಕಥೆ ಏನಾದ್ರು ಇದೆಯಾ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ? ಕಥೆ ಆ ಕಾಲದಿಂದನೂ ಲಕ್ಷ್ಮೀನರಸಿಂಹ ಗೋವಿಂದನರಸಿಂಹ ಸ್ವಾಮಿ ಆ ಕಾಲದಿಂದ ಭಗವಂತನೇ ಅಲ್ಲೇ ಸ್ಥಾಪನೆ ಆಗಿರೋದು. ಆ ಕಾಲದಿಂದ ಅದೇ ತರ ಪೂಜೆ ನಡ್ಕೊಂಡು ಬರ್ತಾ ಇದೆ, ಅದೇ ಮೂಲ. ಅದ ಈ ತರ ಆಯ್ತಲ್ಲ, ಆವಾಗಲಿಂದ ಈಚೆ ಮಂಟಪದಲ್ಲಿ ಭಗವಂತ ಉದ್ಭವ ಮೂರ್ತಿ ಆಗ್ತದೆ, ಅಲ್ಲಿ ಪೂಜೆ ಬೇಕಾದ್ರು ನೆರವೇರಿಸ್ಕೊಂಡು ಹೋಗ್ತಾ ಇದೆ. ಅಂದ್ರೆ ವರಸಿಂಗ ಸ್ವಾಮಿ ಅಂತ ಕರೀತಾರೆ, ವರ ಕೊಡುತ್ತಾ ದೇವರು ಯಾವ್ದಾದ್ರು ವರಸಿಂಗ ಸ್ವಾಮಿ ಆಯ್ತಾ ನಮ್ಗ. ಇವಾಗ ಭಕ್ತಾದಿಗಳು ಅವ್ರಿಗೆ ಸಂತಾನ ಫಲ, ಅವ್ರ ಕೋರ್ಟ್ ಸಿಟಿಗಳು ಯಾವ್ಯಾವ ವ್ಯವಹಾರಗಳಿದೆ, ಅದಕ್ಕೆ ಅನೇಕ ವ್ಯವಹಾರಗಳಿಗೆಲ್ಲ ಬಂದು ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ನೆರವೇರಿದ ಮೇಲೆ ಬಂದು ಭಕ್ತಾದಿಗಳು ಅವರ ಅರ್ಕೆ ಏನ್ ಮಾಡ್ಕೊಟ್ಟಿದ್ದಾರೆ, ಅರ್ಕೆ ಕಾಣ್ಕೆ ಸರಿಸಿ ಪೂಜೆ ಮುಗಿಸ್ಕೊಂಡು ಹೋಗ್ತಾರೆ. ಆ ಒಂದು ಇತಿಹಾಸದಿಂದಲೇ ದೇವರಿಗೆ ವರಸಿಂಗ ಸ್ವಾಮಿ ಹೆಸರು ವರಸಿಂಗ ಸ್ವಾಮಿ. ಹಾಗಾದ್ರೆ ದೇವಾಲಯದ ಒಂದು ನಿರ್ಮಾಣ ಶೈಲಿ ಆಗಿರ್ಬೋದು, ವಾಸ್ತುಶಿಲ್ಪ ಆಗಿರ್ಬೋದು, ಹೇಗಿದೆ ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ? ವಾಸ್ತುಶಿಲ್ಪ ಅದೇ ಹೇಳ್ತಾರೆ, ಹಿಂದೆ ಕಾಲದದು. ಹಾಗಾಗಿ ತಾನೇ ನಿರ್ಮಾಣ ಆಗಿರ್ತಕ್ಕಂಥ ದೇವಸ್ಥಾನಗಳಿಗೆ ಯಾವ ಶಿಲ್ಪಿಗಳಾಗಲಿ, ಯಾರು ಕೆತ್ತ ಕೆಲಸ ಆಗಲಿ, ವಿಗ್ರಹ ಮೂರ್ತಿಗಳು ಯಾವ ಕೆತ್ತ ಮಾಡಿಲ್ಲ. ಸ್ವಯಂ ಭಗವಂತ ಉದ್ಭವ ನರಸಿಂಹಸ್ವಾಮಿ ಅವರು ಅಷ್ಟೇ ವಿಧ. ಯಾವ ಶಿಲ್ಪಿ ನಿರ್ಮಾಣ ಯಾವ ಕಾಲದ್ದು ಏನಿಲ್ಲ. ಆ ಕಾಲದ ಸುಮಾರು ಈ ನಮ್ಮ ಈ ಭೂಲೋಕ ಯಾವತ್ತು ಆ ಕಾಲದಿಂದ ಅದೇ ತರ ಯಾವ ಶಿಲ್ಪಿ ನಿರ್ಮಾಣ ಇಲ್ಲ. ಯಾವ್ಯಾವ ಕಚ್ಚಾ ಕೆಲಸ ಮಾಡಿ ಬಟ್ಟಿ ವಿಗ್ರಹ ಮಾಡಿ ಮೂರ್ತಿ ಮಾಡಿ ನಿಲ್ಲಿಸೋದು ಇಲ್ಲ, ಏನು ಇಲ್ಲ. ಒಂದು ಕಲ್ಕೊಂಡೆ ಒಳಗೇನೆ ಹೊಡೆದು ಅವನ ಮೂರ್ತಿ ಸ್ವರ್ಗದ ಅಲ್ಲೇ ಇದ್ರು. ಅಲ್ಲಿ ದೇಶಕ್ಕೆ ತರ ಆದ್ಮೇಲೆ ಭಗವಂತ ಈಶ ಮಂಟಪದಲ್ಲಿ ಅಲ್ಲೇ ಉದ್ಭವ ನರಸಿಂಹ ಪೂಜೆ ನಡೆದು ಹೊಟ್ಟಾರೆ. ಹಾಗಾದ್ರೆ ದೇವಾಲಯದಲ್ಲಿ ಪ್ರಮುಖವಾಗಿ ಯಾವೆಲ್ಲ ಪೂಜೆಗಳು ನಡೆಯುತ್ತೆ, ಆಚರಣೆಗಳು ಯಾವ ರೀತಿಯಾಗಿ ಇರುತ್ತೆ, ದಿನನಿತ್ಯ ಯಾವ ರೀತಿ ಪೂಜೆಗಳು ಜರುಗುತ್ತೆ ಅನ್ನೋದ್ರ ಪೂಜೆ ಯಾವ್ದು ಇಲ್ಲ. ಶ್ರಾವಣ ಮಾಸದಲ್ಲಿ 5 ವಾರ, 4 ವಾರ ಬಂದು 5 ವಾರ ಕಂಪಲ್ಸರಿ ಮಾಡಲೇಬೇಕು. ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಶ್ರಾವಣ ಮಾಸದಲ್ಲಿ. ಇದು ವಿಷ್ಣು ದೀಪ ಅದೊಂದು ನಡೀತಾ ಇದೆ ದೇವರಿಗೆ, ಕಾರ್ತಿಕ ದೀಪ. ಅದಾದ್ಮೇಲೆ ಸಂಕ್ರಾಂತಿ, ಮಕರ ಸಂಕ್ರಾಂತಿ ಪೂಜೆ ನಡೆಯುತ್ತೆ. ಅದಾದ್ಮೇಲೆ ಭಕ್ತಾದಿಗಳು ನಮ್ಮ ಹಳ್ಳಿಯಲ್ಲಿ ಮಳೆಗಾಲದಲ್ಲಿ ಒಂದು ಪೂಜೆ ರೈತರು ಮಾಡಿಸ್ತಾರೆ. ಅದೇ ಬಾಕಿ ಉಳಿದವರು ಈಗ ಪ್ರಚುರ ಆಗಿ ಭಗವಂತನಿಗೆ ಅವರು ಕಟ್ಟಾದ ಕಾರ್ಪಣಿಗೆ ಹರ್ಚೆ ಮಾಡ್ಕೊಂಡು ಅವ್ರು ಎಲ್ಲೆಲ್ಲಿಂದ ಬರ್ತಾರೆ. ಅವರು ನಮ್ಗೆ ಅಭ್ಯಾಸ ಫೋನ್ ಮಾಡಿಸ್ತಾರೆ, ತಿಳಿಸ್ತಾರೆ. ಆವಾಗ ಹೋಗಿ ದೇವ್ರ ದರ್ಶನ ಮಾಡಿಸ್ತಾರೆ. ಅಂದ್ರೆ ಎಲ್ಲಾ ಟೈಮ್ನಲ್ಲೂ ಸಹ ದೇವಸ್ಥಾನ ನಿತ್ಯ ಪೂಜೆ ಆಗಲಿ, ವಾರ ಪೂಜೆ ಇಲ್ಲ, ಆತರ ವಿಶೇಷ ಪೂಜೆಗಳು ಮಾತ್ರ ಜರುಗುತ್ತೆ. ಈಗ ಅಲ್ಲಿ ಮೇಲ್ಗಡೆ ಬೆಟ್ಟದ ಮೇಲ್ಗಡೆ ಸಿಂಗಸ್ವಾಮಿ ನೋಡ್ಬೇಕು ಅಂದ್ರೆ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಹೋಗಿ ದರ್ಶನ ಮಾಡಬಹುದು. ಅದರಲ್ಲಿ ಯಾವುದೇ ರೀತಿ ತೊಂದರೆ. ಆದ್ರೆ ಇಲ್ಲಿ ಹಬ್ಬಗಳು ನಡೆಯುತ್ತೆ, ಜಾತ್ರೆಗಳು ನಡೆಯುತ್ತೆ ಅಂತ ಹೇಳಿದ್ರಿ. ಯಾವ ಸಂದರ್ಭದಲ್ಲಿ ನಡೆಯುತ್ತೆ, ಎಷ್ಟು ದಿನಗಳವರೆಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ತಿಳಿಸೋದು? ಶ್ರಾವಣ ಮಾಸ 5 ವಾರ. ಇದು ವಿಷ್ಣು ದೀಪ, ಕಾರ್ತಿಕ ದೀಪ ಬರ್ತದೆ. ಅದು ದೀಪಾವಳಿ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ದೀಪ ಫೆಸ್ಟಿವಲ್, ಅದು ಒಂದು ದರ್ಶನ. ಅದು ಅದಾದ್ಮೇಲೆ ಮಕರ ಸಂಕ್ರಾಂತಿ ಪೂಜೆ ಇದಿಷ್ಟೇ. ಇನ್ನು ಬಾಕಿ ನಮ್ಮ ಗ್ರಾಮದಲ್ಲಿ ಅವರು ಯಾವ್ದಾದ್ರು ಪೂಜೆ ಮಾಡ್ತಾರೆ, ಅವ್ರಿಗೆ ದೇವರ ದರ್ಶನ ಮಾಡ್ಕೊಂಡು ಬರ್ತೀವಿ. ಈ ಭಕ್ತರು ಅರ್ಕೆ ಮಾಡ್ಕೋತಾರೆ, ಅದ್ರ ಬಗ್ಗೆ ಅದಕ್ಕೆ ಅವರ ಒಂದು ನೆರವೇರಿಕೆ ಏನ್ ಮಾಡ್ಕೊಂಡಿರ್ತಾರೆ, ತೀರಿದ್ರೆ ಬಂದು ಅರ್ಕೆನ ಸಲ್ಲಿಸ್ತಾರೆ ಅಂತ ಹೇಳಿದ್ರಿ. ವಿಶೇಷವಾಗಿ ಇಂಥದ್ದೇ ಅರ್ಕೆಗಳು, ಇಂಥದ್ದೇ ಸೇವೆಗಳು ಅಂತ ಏನಾದ್ರು ನೀವು ಕಂಡಿರೋ ಇದ್ರಲ್ಲಿ ಹೇಳೋದಾದ್ರೆ? ಯಾವುದೂ ಇಲ್ಲ. ಅವರು ಮನಸ್ಸಿಗೆ ಅವ್ರ ಸಂತಾನ ಫಲ ಆಗಿರಲ್ಲ. 4 ವರ್ಷ 5 ವರ್ಷ ಆಗಿರುತ್ತೆ, ಮಕ್ಕಳು ಸಂತಾನ ಫಲ ಇಲ್ಲ, ಭಗವಂತ ಅರ್ಕೆ ಮಾಡ್ಕೋತಾರೆ. ಆ ಭಗವಂತ ಪ್ರಸಾದ ಕೊಡ್ತೀವಿ. ಅದು ಅವರ ಆಸೆ ಆಕಾಂಕ್ಷೆಗಳು, ಇವರು ಪೂರ್ವ ಜನ್ಮ ಏನಿದೆಯೋ ನಡ್ಕೊಂಡು ಭಗವಂತನಿಗೆ ಫಲ ಸಿಕ್ಕಿದ್ರೆ ಒಂದು ಸ್ವಾಮಿ ಹರಕೆ ಸಲ್ಲಿಸ್ತಾರೆ, ಇರ್ತಾರೆ. ಹಾಗಾದ್ರೆ ಈ ದೇವಾಲಯಕ್ಕೆ ಬರುವ ಭಕ್ತರು ಈ ಸ್ಥಳದ ಬಗ್ಗೆ ಹೇಳುವ ವಿಶೇಷ ಅನುಭವಗಳಾಗಿರ್ಬೋದು, ಪವಾಡಗಳೇನಾದ್ರೂ ಆಗಿರ್ಬೋದು, ಅದ್ರ ಬಗ್ಗೆ ತಿಳಿಸೋದಾದ್ರೆ?
ಪವಾಡ ಅಂದರೆ ಅಷ್ಟೇ ಇದು ಭಗವಂತದ್ದು. ಅಲ್ಲಿ ಒಂದು ವಿಶೇಷ ಅಂತಂದರೆ ಅಲ್ಲಿ ಕೆಳಗಡೆ ಒಂದು ಮಾದೇಶ್ವರ ದೇವಸ್ಥಾನ ಇರಲಿಲ್ಲ ಕೆಳಗಡೆ, ಅವಾಗ ಇರಲಿಲ್ಲ ಅಲ್ಲಿ. ಇವಾಗ ಹೊಸದಾಗಿ ನೂತನವಾಗಿ ಮಾಡ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ. ಆವಾಗ ಅಲ್ಲಿ ದೇವಸ್ಥಾನ ನಿರ್ಮಾಣ ಮಾಡೋರಿಗೆ ಅಲ್ಲಿ ರಾತ್ರಿ ಒಬ್ಬನೇ ಮಲಗಿದ್ದಂತೆ ಕನ್ನಡ ಕಟ್ಟೋನು ಕಟ್ಟಡಗಳು ಮಾಡೋ ಮಲಗಿದ್ದಂತೆ. ಅವನಿಗೆ ಒಂದು ಕನಸಾಗಿ ಸರಿ ಏನಪ್ಪ ಏನು ಮಾಡ್ತಾ ಇದೆಯಾ ಯಾವಾಗ ಇಲ್ದಿದ್ದಂತೆ ಒಂದು ಕನಸಾಯ್ತಂತೆ ಅವನಿಗೆ. ಏನು ಅಂತ ನೋಡಿದಾಗ ಅಲ್ಲಿ ನಮ್ಮ ಅಚ್ಚುಕಟ್ಟಾಗನೆ ಕಚ್ಚೆ ಹಾಕೊಂಡು ಶಲ್ಯ ಹಾಕೊಂಡು ಆಯ್ತಾ, ಸರಿ ಮುಂದ್ಗಡೆ ಒಂದು ದೊಡ್ಡ ಸರ್ಪ ಮುಂದೆ ಹಂತದ ಮೇಲೆ ಬೆಳಕು ತೋರ್ಸ್ಕೊಂಡು ಹೋಗ್ತಾ ಇರ್ತಂತೆ. ಇವರು ಅಭಿಷೇಕ ತೀರ್ಥ ಹಾಕೊಂಡು ಬಿದ್ದಿಗೆಲಿ ಇವರು ಅಚ್ಚುಕರು ಬೆಟ್ಟ ಹಾಕೊಂಡು ಹೋಗ್ತಾ ಇದ್ದಂತೆ. ಅದರಿಂದ ನಾವು ಪ್ರತ್ಯಕ್ಷ ಕಂಡಿದ್ದು. ಅಲ್ಲಿ ದಾಸಿ ಅವನಲ್ಲಿ ಬಿಲ್ಗೋದೆ ಬಿಟ್ಬಿಟ್ಟಂತೆ. ಹಾಗೆ ಹೋಗಿ ಕನ್ನಡ ಮಾಡೋದು ಕಾರ್ಯಕ್ರಮ ನಮ್ಮೂರಿಗೆ ಬಂದು ಬರ್ಬೋದು. ಇಷ್ಟು ಈಗ ರೀಸೆಂಟಾಗಿ ಆಗಿದ್ದು. ಈಗ ಕೆಲವು ದಿನಗಳ ಆಗಿದ್ದು. ಆಮೇಲೆ ಇನ್ನೊಂದು ಅಲ್ಲಿ ನಿಮ್ಮ ಇಟ್ಟದ ಹತ್ರ ಒಂದು ಜಾತ್ರೆ ಆಗುತ್ತೆ. ಅಲ್ಲಿ ಹುಲಿಕೋಟ ಎದುರುಗಡೆ ಅಲ್ಲಿ ನಮ್ಮ ನಾಯಕರು ಎಲ್ಲ ಬೆಚ್ಚರು ಅವರು ಬಲೆಗೆ ಹಾಕ್ತಾರಲ್ಲ, ಅವ್ರು ಬಲೆ ಹಾಕೋಕ್ ಹೋಗಿ ಎಲ್ಲ ಮಾಡಿ ಏನಾಗ್ತದೆ ಅಲ್ಲಿ ರಾತ್ರಿ ನೈಟ್ ಟೈಮು ಬಲೆ ಹಾಕೋದು. ಒಂದು ಟೈಮ್ನಲ್ಲಿ ಹೋಗಿ ಬಲೆ ಹಾಕ್ತಾ ಇದ್ದಾಗ ಏನೆಲ್ಲ ಬಲೆ ಎಲ್ಲ ತಗೊಂಡು ಒಂದು ಕಡೆಗೆ ಕಳ್ಬಿಟ್ಟು ಅಲ್ಲಿ ಸಮಾಜ ಹಾಕ್ತಾರೆ. ಬಂದು ಏನಿಲ್ಲ ಬಲೆ ಹಾಕ್ತೀರಿ, ನಾವು ಸ್ನಾನ ಮಾಡೋದಲ್ಲಿ ನೀವೆಲ್ಲ ಇಲ್ಲೆಲ್ಲ ಅನಾಹುತ ಮಾಡೋದು, ಇಲ್ಲೆಲ್ಲ ಬಲೆ ಹಾಕಿಕೊಡೋದು, ಇಲ್ಲಿ ನಮಗೆ ಸ್ನಾನ ಶುದ್ಧವಾಗಿರ್ಬೇಕು, ಇವೆಲ್ಲ ಪ್ರಾಣಿ ಹತ್ಯೆ ಮಾಡ್ಬಿಟ್ಟೆಲ್ಲ ಮಾಡ್ಕೊಡ್ದು ಇಲ್ಲಿ ಅಂತ ಹೇಳ್ಬಿಟ್ಟು ಯಾಕೆ ಎಲ್ಲ ಬಲೆ ಎಲ್ಲ ತಗೊಂಡು ಕಡೆ ಎಲ್ಲ ಹೊಡೆಯಿರ್ತಾರೆ. ಅವತ್ತಿಂದ ಹೆಜ್ಜೆಕೊಂಡು ಅವರು ಅಲ್ಲಿ ಬೇಟೆ ಆಗಿದೆಯಲ್ಲ ನಿಲ್ಸ್ಬಿಟ್ಟು ಇವತ್ತು ಅಲ್ಲಿ ಭಯ ಪಡ್ಕೊಂಡು ಅಲ್ಲೇ ಇದು ಜಾತ್ರೆ ನಡೀತಾ ಇದೆ. ಯಾವುದು ನಡೀತಾ ಇದೆ ಇವರು ಬೆಕ್ಕಿಟ್ಟು ಹೋಗೋದು ಜಾತ್ರೆ ನಡೀತಾ ಇದೆ. ಅದೊಂದು ಐತಿಹ್ಯ. ಆಮೇಲೆ ಇನ್ನೊಂದು ಅಲ್ಲಿ ಸಂಸಮ್ ರಾತ್ರಿಯಲ್ಲಿ 12 ಗಂಟೆ ರಾತ್ರಿ 1 ಗಂಟೆ ರಾತ್ರಿಯಲ್ಲಿ ಭಗವಂತ ಸ್ನಾನಕ್ಕೆ ಹೋಗ್ತಾರಂತೆ. ಅಲ್ಲಿ ಬೆಳ್ಳಿ ಕುದುರೆ ಮೇಲೆ ಹೋಗಿ ಅಲ್ಲಿ ಸ್ನಾನ ಮಾಡಿಕೊಂಡು ಅಲ್ಲೇ ಬಂದು ಅಲ್ಲಿ ಕೂಲಿ ಇರುತ್ತೆ. ನಾಮಕಲ್ಲು ಇದೆ ಅಂತೆ. ಯಾವುದು ಕೂಲಿ ಇರುತ್ತೆ ನಿಮ್ಮ ಇದರಲ್ಲಿ ನಾಮಕಲ್ಲು ಇದೆ ಅಂತೆ. ನಾಮಕಲ್ಲು ಅಲ್ಲಿ ಬಂದು ಅಲ್ಲೇ ದೇವರ ನಾಮಧಾರಣೆ ಮಾಡಿಕೊಂಡು ಅವರು ಎಲ್ಲ ಜೆಚ್ಚು ಮುಗಿಸ್ಕೊಂಡು ಬೆಟ್ಟಕ್ಕೆ ಹೋಗ್ತಾ ಇದ್ರು. ಅದು ಒಂದು ಪವಾಡ ಇದೆ ಗ್ರಾಮದಲ್ಲಿ. ಸಿಂಗಸ್ವಾಮಿ ಬೆಟ್ಟದಿಂದ ಅಲ್ಲಿ ಸ್ನಾನ ಮಾಡಿಕೊಂಡು ಕುದುರೆ ಮೇಲೆ ಸ್ನಾನ ಮಾಡಿಕೊಂಡು ಅಲ್ಲಿಂದ ಬಂದು ಅಲ್ಲಿ ನಾಮಧಾರಣೆ ಮಾಡಿಕೊಂಡು ದೇವಸ್ಥಾನ ಬರ್ತಾರೆ. ಪ್ರತಿದಿನ ಅದೇ ಅವ್ರಿಗೆ ನಾಯಕರಲ್ಲಿ ಆಗಿದ್ದು. ಸ್ನಾನ ಬಂದು ಅಪೇಟ ಮಾಡ್ತೀವಿ, ನೀವು ಎಲ್ಲ ಬರ್ಕೊಂಡು ಬೇಟೆಗೆ ಹಾಗೆ ನೀವು ಶಿಕಾರಿಗೆ ಬರ್ಕೊಂಡು ಎಲ್ಲ ಒಂದು ಕಡೆ ತಗೊಂಡು ತೊಳ್ಕೊಂಡಿರ್ತಾರೆ. ಅಲ್ಲಿ ಜಾಸ್ತಿ ಅವರು ದೀಪವಾಗಿ ಅಲ್ಲಿ ಹೋಗೋದು. ಅಂದ್ರೆ ಸಿಂಗಸ್ವಾಮಿ ಅವರು ಇಲ್ಲಿಂದ ಸ್ನಾನ ಮಾಡೋದಕ್ಕೆ ಅಂತಾನೆ ಮಾತಾಡಿದವರು ಹಾಲ್ಗಡೆ ತನಕ ಅಲ್ಲಿ ಹೋಗಿ ಸ್ನಾನ ಮಾಡಿ ಅಲ್ಲಿಂದ ಸ್ನಾನ ಮಾಡಿ ನಿಮ್ಮಲ್ಲಿ ಬಂದು ನಾಮಧಾರಣೆ ಮಾಡ್ಕೊಂಡು ಜೊತೆ ಬರೋದು. ಅದಾದ್ಮೇಲೆ ಬಂದು ಇಲ್ಲಿ ತಮ್ಮ ಸ್ಥಳಕ್ಕೆ ವಾಪಸ್ ಆಗ್ತಾರೆ. ಈ ರೀತಿ ಒಂದು ಭವ್ಯ ಪವಾಡವನ್ನೇ ದೇವಸ್ಥಾನ ಹೊಂದಿದೆ ಅಂತ ಹೇಳ್ಬೋದು. ಅವ್ರು ಎಲ್ಲಿಗೂ ಬಂದವರಲ್ಲ, ಸ್ವಾಮಿ ನೆಲ್ಲೂರು ಆ ಕಾಲದಲ್ಲಿ ಅಲ್ಲೇ ಅಲ್ಲೇನು ಬೇರೆ ಜಾಗದಿಂದ ಬಂದು ಚಿಕ್ಕಮಗಳೂರು ಮಲಯಾಳದಿಂದ ಬಂದು ಎಲ್ಲ ಜಾಗ ಆ ಥರ ಇದೆ. ಆ ಸ್ವಾಮಿ ಅಲ್ಲೇ ಪ್ರತಿಷ್ಠಾಪನೆ ಆ ಕಾಲದಲ್ಲಿ ಎಲ್ಲೂ ಬದಲಾವಣೆ ದೇವಸ್ಥಾನದ ಜೊತೆಗೆ ಕೇಬೆಳತೂರು ಗ್ರಾಮದ ಸಂಬಂಧ ಆಗಿರ್ಬೋದು, ಜನರ ಜೀವನ ಆಗಿರ್ಬೋದು, ದೇವಾಲಯದ ಜೊತೆಗೆ ಯಾವ ರೀತಿ ಬೆಸ್ಕೊಂಡಿದೆ ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ ಆ ಕಾಲದಿಂದ ಭಕ್ತಾದಿಗಳು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಸುತ್ತಮುತ್ತ ಕೂಲ್ಯ, ಕೇಬೆಳತೂರು, ಹುರುಗಳ್ಳಿ, ಬಿಟ್ಟಪ್ಪೂರು, ಆಡಲ್ಲಿ, ಅಲಯಪುರ, ಮರುವಿನಲ್ಲಿ, ಈ ಕಡೆ ನಿಮ್ಮ ಕುರ್ಸ್ಕಟ್ಟೆ ತಕ್ಕ ಇರ್ತಕ್ಕಂಥ ಭಕ್ತಾದಿಗಳೆಲ್ಲ ಆ ಕಾಲದಲ್ಲಿ ಇಲ್ಲಿ ಈ ಏರಿಯಾದ ಭಗವಂತ ನಂಬ್ಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ನಂಬಿಕೆ ನಮ್ಮ ಎಲ್ಲಕ್ಕಿಂತ ಪ್ರಧಾನವಾಗಿ ಆ ದೇವರಲ್ಲೇ ಭಕ್ತಿ ಜಾಸ್ತಿ. ನಮ್ಮೂರು ದೇವಸ್ಥಾನ ಇದೆ, ಎಲ್ಲ ಸುತ್ತಮುತ್ತ ದೇವಸ್ಥಾನ ಇದೆ. ಎಲ್ಲಿದ್ದು ಆ ಭಗವಂತ ಕೊಡೋ ಪ್ರಾಧಾನ್ಯತೆ ಎಲ್ಲೂ ಇಲ್ಲ. ವಿಶೇಷವಾಗಿ ಬಟ್ಟಿ ಶಿಸ್ತಾಗಿ ನಡ್ಕೊಂಡು ಬರ್ತಾ ಇದ್ದಾರೆ. ಈ ಶ್ರಾವಣ ಬರ್ತದೆ, ಮನೆ ಎಲ್ಲ ಪಾಪ ಕ್ಲೀನ್ ಮಾಡಿಕೊಂಡು ಆ ಭಗವಂತ ಶ್ರಾವಣದಲ್ಲಿ ಒಪ್ಪತ್ತಿದ್ದು ಹೊಸ್ಕೊಂಡಿದ್ದು ಭಗವಂತ ದರ್ಶನ ಮಾಡ್ಕೊಂಡು ಬಂದೆ ಮುಂದೆ ಕೆಲಸ ಮಾಡೋದು. ಇವತ್ತು ಅದೇ ನಡ್ಸ್ಕೊಂಡು ಹೋಗ್ತಾ ಇದೆ, ನಡ್ಕೊಂಡು ಹೋಗ್ತಾ ಇದೆ.
ದೇವಾಲಯದ ನಿರ್ವಹಣೆ ಮತ್ತು ಅಭಿವೃದ್ಧಿಗೆ ಯಾವೆಲ್ಲ ಕ್ರಮಗಳನ್ನ ಯಾವ್ದು ಗೌರ್ಮೆಂಟ್ ಅಲ್ಲಿ ಆಗಲಿ ಯಾರಾಗಲಿ ಯಾವ ಏನು ಅದಕ್ಕೆ ಕೊಟ್ಟಿಲ್ಲ. ಬಂದಂತಹ ಭಕ್ತರು ಪಾಪ ಪೂಜೆ ಕೊಡ್ತಾರೆ, ಪೂಜೆ ಮಾಡ್ತಾರೆ ಬರ್ತಾರೆ. ಇನ್ನು ಯಾವ ವಿಧವಾದ ಇದು ಆದಾಯನೂ ಬೇರೆ ಕಡೆ ಇಲ್ಲ, ಯಾವುದೇ ರೀತಿ ಆದಾಯನೂ ಇಲ್ಲ ಮತ್ತು ದೇವಸ್ಥಾನಕ್ಕೆ ಯಾವುದೇ ರೀತಿ ಆಡಂಬರದ ಆಚರಣೆ ನಡೆಯೋದಿಲ್ಲ, ಯಾವುದೂ ಇಲ್ಲ. ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ಮಾತ್ರ ಜಾತ್ರೆ ಭಕ್ತಾದಿಗಳು ಏನು ಮಾಡ್ತಾರೆ ಅದಷ್ಟೇ, ಇನ್ನೇನು ಇಲ್ಲ. ಯಾವ ಭಾಗದಿಂದ ಯಾವ ಇದು ಇಲ್ಲ, ಸಂಪತ್ತೇನೂ ಇಲ್ಲ. ಖಾಸಗಿ ದೇವಸ್ಥಾನ, ಪ್ರೈವೇಟ್ ದೇವಸ್ಥಾನ ಅದು, ಗುಜರಾತ್ ಸರಿ ಇಲ್ಲ. ಇದು ಖಾಸಗಿಯಾಗಿ ಬಂದಿರ್ತಕ್ಕಂಥ ದೇವಸ್ಥಾನ, ಯಾವುದೇ ಗೌರ್ಮೆಂಟ್ ಆಗಲಿ ಯಾವುದೇ ಇದರಲ್ಲಿ ಅದಕ್ಕೆ ಸಂಬಂಧಪಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅದು. ದೇವಾಲಯಕ್ಕೆ ಬರುವ ಭಕ್ತರಿಗೆ ಮೂಲಭೂತ ಸೌಕರ್ಯಗಳು ಏನೇನು ಸಿಗ್ತಾ ಇದೆ? ಈಗ ಜಾತ್ರೆ ಸಂದರ್ಭದಲ್ಲಿ ವಿಶೇಷವಾಗಿ 4 ವಾರಗಳ ಕಾಲ ಶ್ರಾವಣ ಮಾಸದಲ್ಲಿ ಜಾತ್ರೆ ನಡೆಯುತ್ತೆ. ಅದು ಪೂಜಾ ಬೇಕಾದ್ರೆ ಅಷ್ಟೇ, ಯಾವ ಸವಲತ್ತು ಇಲ್ಲ. ಯಾವುದು ಅನ್ನದಾನ ಯಾವುದೇ ಆಗಲಿ ಯಾವುದು ಕೂಡ ಅದೇನು ಇಲ್ಲ, ಯಾವತ್ತೂ ಇಲ್ಲ, ನಡೆದಿಲ್ಲ, ಇವತ್ತು ನಡೀತಾ ಇಲ್ಲ. ಹಿಂದಿನಿಂದ ಹೇಗೆ ನಡ್ಕೊಂಡ್ ಬಂದಿದೆ ಅದೇ ರೀತಿ ಪೂಜಾ ಮಾಡ್ಕೊಂಡು ಹೋಗ್ತಾ ಇರುತ್ತೆ, ಯಾವುದೇ ಇಲ್ಲ. ಮುಂದಿನ ದಿನಗಳಲ್ಲಿ ದೇವಾಲಯದ ಅಭಿವೃದ್ಧಿಗಾಗಿ ಏನಾದ್ರು ಅಭಿವೃದ್ಧಿ ಯೋಜನೆಗಳನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಏನಾದ್ರು ಹೇಳೋದಾದ್ರೆ? ಅದು ಭಕ್ತಾದಿಗಳು ಸೇರಿದ್ದು, ನಾವು ಯಾವತ್ತ ಕಂಪಲ್ ಮಾಡೋದಿಲ್ಲ. ಪ್ರೈವೇಟ್ ದೇವಸ್ಥಾನ ಅಲ್ವಾ, ಗೌರ್ಮೆಂಟ್ ಎಲ್ಲ ಆಗಲಿ ಗೌರ್ಮೆಂಟ್ ಅದು ಯಾವುದೂ ಇಲ್ಲ, ಯಾವ ಸಂಪರ್ಕನೂ ಇಲ್ಲ. ನಮ್ಮ ಕೈದ ಹಾಕೊಳಗೂ ನಮ್ದೇನು ಅದ್ರದ್ದು ಏನಿಲ್ಲ. ಭಕ್ತಾದಿಗಳು ಬರ್ತಾರೆ, ಅವ್ರ ಕಾರ್ಯ ಮುಗಿಸ್ಕೊತಾರೆ, ಪೂಜಾ ಕೈಗಾರ ಮುಗಿಸ್ಕೊತಾರೆ, ಹೋಗ್ತಾ ಇರ್ತಾರೆ ಅಷ್ಟೇ. ನಾವು ಅವ್ರದ್ದು ಡಿಮ್ಯಾಂಡ್ ಮಾಡಿ ಇದು ಮಾಡಿ ಅಭಿವೃದ್ಧಿ ಮಾಡಿ ಅಂತ ನಾವು ಹೇಳಕ್ ಹೋಗೋಣ. ಅದು ಭಕ್ತಾದಿಗಳು ಸೇರಿದೆ, ಅವ್ರ ಮನಸ್ಸು ಕೊಟ್ಟು ಹೋದ್ರೆ ಏನಾದ್ರು ಅಭಿವೃದ್ಧಿ ಮಾಡ್ಬೋದು. ಯಾಕೆ ಅದು ಅವ್ರಿಗೆ ಸೇರಿದ್ದೇವೆ, ನಾವು ಇದೇ ಮಾಡ್ದಪ್ಪ ಅದೇ ಮಾಡ್ದಪ್ಪ ಅಂತ ನಾವು ಒತ್ತಾಯ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಅಂತ ಕಟ್ಬೋದು, ಅಂತ ಕಾರಣಗಳಿದೆಯಾ ಅಂತ ಕಟ್ಸ್ಕೊಡ್ಬೋದು. ಗೊಬ್ಬರ ಈಗ ಕೊಂಡ ಕಟ್ಟಿದಲ್ಲ, ನಾವು ಗೊಬ್ಬರ ಮಾಡ್ಬೋದು, ಅವ್ರಿಗೆ ಸಂತೋಷ. ಯಾವುದು ಬೇಗ ಮಾಡ್ಬೋದು. ರೋಡ್ ಸಂಪರ್ಕ ವಯಸ್ಸಾದ್ರು ಬಂದು ಮೇಲ್ಗಡೆ ವಯಸ್ಸಾಗ ಮಾಡಿ ರೋಡ್ ಸಂಪರ್ಕ ಮಾಡಿ ವೆಹಿಕಲ್ ನಿಂತ್ಕೊಳ್ಳಿ ಮಾಡ್ಬೇಕು, ಬೇರೆ ಮಾಡ್ತಿದ್ರೆ ಮಾಡ್ಬೋದು. ನಮ್ದೇನು ಬೇಸರ ಇದೆ, ಅದು ಮಾಡಬೇಡಿ ಇದು ಮಾಡಬೇಡಿ ನಾವು ಹೇಳಕ್ ಹೋಗೋದಿಲ್ಲ. ಪಕ್ಷಗಳ ಸಂತೋಷ, ಅವರು ಅನುಕೂಲ ಮಾಡ್ಕೋಬೋದು, ಮಾಡ್ಕೊಳ್ಳಿ ಅಷ್ಟೇ. ಹಂತ ಕಟ್ಟಬೇಕು, ಹಂತ ಕಟ್ಟಿ ಮಾಡಪ್ಪ ಅಷ್ಟೇ. ನಾವು ಹೋಗಿ ಮಾಡಿ ಅಂತ ಒತ್ತಾಯ ಮಾಡಕ್ ಹೋಗಲ್ಲ. ಆ ಕಾಲದ ಹೆಂಗ್ ಬಂದ್ವಿ ಅದೇ ನಾವು ಅದೇ ಹೋಗ್ತಾ ಇದೀವಿ, ಬರ್ತಾ ಇದೀವಿ, ಅದೇ ನಡ್ಕೊಂಡು ಬರ್ತಾ ಇದೆ. ಈಗ ಮಾಡ್ತೀನಿ ಹೊಸ ಮಾಡ್ತೀನಿ ಮಾಡಪ್ಪ ನಾವು ಅನುಮತಿ ಕೊಡ್ತೀವಿ, ಅದಕ್ಕೆ ನಾವು ಬ್ರೇಕು ಹಾಕೋಕ್ ಹೋಗಲ್ಲ. ಅವು ಬರ್ತಾ ಇರೋ ಸಂತೋಷ. ಹಾಗಾದ್ರೆ ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮ ಜನಧ್ವನಿ ರೇಡಿಯೋ ಕೇಳೋದ್ರಿಗಾಗಿರ್ಬೋದು, ಭಕ್ತರಿಗಾಗಿರ್ಬೋದು, ಜೊತೆಗೆ ತಾಲೂಕಿನ ಜನತೆಗಾಗಿರ್ಬೋದು, ಕೊನೆಯದಾಗಿ ಒಂದು ಮಾತನ್ನ ಹೇಳೋದಾದ್ರೆ ಏನನ್ನ ಹೇಳೋದು ಬಯಸ್ತೀರಾ ಅಂತ? ಅದೇ ಈಗ ಭಕ್ತಾದಿಗಳು ಕಂಡು ಭಗವಂತನ ಅಭಿವೃದ್ಧಿ ಮಾಡಬೇಕು ಅಂದ್ರೆ ಭಕ್ತಾದಿಗಳು ಅವರು ಅಭಿಪ್ರಾಯ ಅವರು ಮಾಡ್ಬೋದು ಮುಂದೆ. ಅದಕ್ಕೆ ಯಾವುದೇ ಒಂದು ಕಮಿಟಿ ಗಿಮಿಟಿ ಆಗಲಿ ಯಾವುದೇ ಯಾವುದೂ ಇಲ್ಲ. ಅವರ ಹಣ ಇನ್ವೆಸ್ಟ್ ಮಾಡೋ ಟೈಮ್ನಲ್ಲಿ ನಮಗೆ ಕೊಡಿ ಅವರೇ ನಿಂತ್ಕೊಂಡು ಪದಾರ್ಥ ರೂಪದಲ್ಲಿ ಮಾಡಿಕೊಂಡು ಅಭಿವೃದ್ಧಿ ಮಾಡ್ತೀನಿ ಅಂದರೆ ಹಣಕಾಸು ಕೊಡದೇನೆ ಒಬ್ಬರಿಗೂ ಅವ್ರು ಸ್ವಂತ ಖರ್ಚಿನಿಂದ ಅವರೇ ನಿಂತ್ಕೊಂಡು ಮಾಡ್ತಿದ್ದ ಅವ್ರ ಶಕ್ತಿ ಆದಷ್ಟು ಅವ್ರ ದೇವಸ್ಥಾನಕ್ಕೆ ಇಂಪ್ರೂವ್ಮೆಂಟು ಮಾಡ್ಬೋದು ಭಕ್ತಾದಿಗಳು. ಅದಕ್ಕೆ ಅದು ಅನುಮತಿ ಇದೆ, ಅಷ್ಟು ಮುಂದುವರ್ಸ್ಕೊಂಡು ಹೋಗ್ಬೋದು. ದೇವಸ್ಥಾನ ಮುಂದೆ ಪೀಳಿಗೆಗೆ ಮಾಡ್ಕೊಂಡು ಬರ್ಕೊಂಡು ಹೋಗ್ಬೋದು. ಸ್ವಾಮಿ ಬೆಟ್ಟದಾಗೆ ಆ ಸ್ವಾಮಿ ಇದ್ದಾನೆ, ಅಯ್ಯಪ್ಪ ಇನ್ನು ಶ್ರೀಕೃಷ್ಣ ಸ್ವಾಮಿ ಅಟ್ಟೆ, ಇಬ್ಬರು ಕಾಸಲ್ಲೇ ಇರ್ತಕ್ಕಂಥ ದೇವಸ್ಥಾನ. ಇಲ್ಲಿಯವರೆಗೂ ಸರಗೂರು ತಾಲೂಕಿನ ಕೆಬೆಳತೂರು ಗ್ರಾಮ ಪಂಚಾಯಿತಿಯ ಕೆಬೆಳತೂರು ಗ್ರಾಮದ ಶ್ರೀ ವರಸಿಂಗಸ್ವಾಮಿ ದೇವಸ್ಥಾನದ ಕುರಿತು ದೇವಾಲಯದ ಇತಿಹಾಸ, ವೈಭವ, ಹಬ್ಬಗಳ ಆಚರಣೆ, ಜಾತ್ರೆ ಮತ್ತು ರಥೋತ್ಸವದ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಪ್ರಿಯ ಕೇಳುಗರೆ, ಇದುವರೆಗೂ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಕೆಬೆಳತೂರು ಗ್ರಾಮ ಪಂಚಾಯಿತಿಯ ಕೆಬೆಳತೂರು ಗ್ರಾಮದ ವ್ಯಾಪ್ತಿಯಲ್ಲಿರುವ ಶ್ರೀ ವರಸಿಂಗಸ್ವಾಮಿ ದೇವಸ್ಥಾನದ ಇತಿಹಾಸ, ವೈಭವ, ಹಬ್ಬಗಳ ಆಚರಣೆ, ಜಾತ್ರೆ ಮತ್ತು ರಥೋತ್ಸವದ ಕುರಿತು ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ದೇವಾಲಯಗಳ ಇತಿಹಾಸ, ವೈಭವ, ಹಬ್ಬಗಳ ಆಚರಣೆ ಮತ್ತು ಸಂಸ್ಕೃತಿ ಸಂಪ್ರದಾಯಗಳ ವಿಶೇಷತೆ ಕುರಿತು ಮುಂದಿನ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು. ನಮೋ ವೇದ ಸಾರ, ನಮೋ ನಿರ್ವಿಕಾರ, ನಮೋ ನಿಖಿಲ ಪೂಜಿತ ದೇವಾದಿಶ್ರೇಷ್ಠ, ನಮೋ ದೀನ ಬಂಧು ಕೃಪಾಸಾರ ಸಿಂಧು, ನಮೋ ದೇವ ದೇವ, ನಮೋ ನಾರಸಿಂಹ, ನಮೋ ಇಷ್ಟವರದಾಯಕ ನಾರಸಿಂಹ, ನಮಸ್ತೆ ನಮಸ್ತೆ ನಮೋ ನಾರಸಿಂಹ.